ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಡ್ತಿರೋ ರೆಸಿಪಿ ಏನು ಅಂತಂದರೆ MTR ಗುಲಾಬ್ ಜಾಮೂನ್. ಅದು ನಾನು MTRದು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಯಾವ್ದು ಬೇಕಾದರೂ ಬ್ರ್ಯಾಂಡ್ ತೊಗೋಬೋದು. ಮತ್ತು ಸಕ್ಕರೆ ಮತ್ತು ಆಯಿಲು, ಏಲಕ್ಕಿ ತೊಗೊಂಡು ಅದು ಬಿಡಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಬಿಡಿಸ್ಕೊಂಡು ಸ್ವಲ್ಪ ಇಟ್ಕೊಂಡು ಅದ್ರ ಜೊತೆ ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಅದು ಸಕ್ಕರೆ ಸೇರಿಸಿದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ನೈಸಾಗಿ ಪುಡಿ ಆಗುತ್ತೆ. ಏಲಕ್ಕಿ ಪುಡಿ ಬಾಯಿಗೆ ಸಿಗಲ್ಲ, ನೀಟಾಗಿ ಪುಡಿ ಆಗುತ್ತೆ ನೋಡಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ನಾನು ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ಆಯ್ತು. ಇವಾಗ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ಇವಾಗ ನೋಡಿ, ಒಂದು ಬಟ್ಲು ಇಟ್ಕೊಂಡಿದ್ದೀನಿ ನಾನು, ಬೇಸನ್ನು. ಅದಕ್ಕೆ ಒಂದು 300 to 400 ಗ್ರಾಮು ಇದು ಹಾಕ್ಕೊತಾ ಇದ್ದೀನಿ, MTR ಮಿಕ್ಸು, ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊತಾ ಇದ್ದೀನಿ. ಅದು ನೋಡ್ಕೊಂಡು ಕಲಿಸ್ಕೋಬೇಕು. ನೀರು ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು ಫ್ರೆಂಡ್ಸ್. ತುಂಬ ನೀರು ಹಾಕ್ಬಿಟ್ರೆ ಅದು ಚೆನ್ನಾಗಿ ಬರೋಲ್ಲ. ಮತ್ತು ಹಿಟ್ಟು ಸೇರ್ಸೋಕ್ಕಾಗಲ್ಲ. ನೋಡಿ, ಈ ಥರ ಹಿಟ್ಟು ರೆಡಿ ಆಯಿತು. ಹಿಟ್ಟು ರೆಡಿ ಆದಮೇಲೆ ನಾನು ತೋರಿಸ್ತೀನಿ ನೋಡಿ. ಇದು ನಮ್ಮಮ್ಮ ಇದೇ ರೀತಿ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿರುತ್ತೆ. ಇದು ಒಂದು 10 to 15 ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ ಕಲಸಿ. ಇವಾಗ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 1 ಲೋಟ ಸಕ್ಕರೆ ಹಾಕ್ತಾಯಿದ್ದೀನಿ. ಅದು 200 ಗ್ರಾಮ್ ಇರುತ್ತೆ ಫ್ರೆಂಡ್ಸ್. ಇದು ಮತ್ತೆ 200 ಗ್ರಾಮ್ ಹಾಕ್ತಾಯಿದ್ದೀನಿ. ಒಟ್ಟು 400 ಗ್ರಾಮ್ ಸಕ್ಕರೆ ಸೇರಿಸಿದ್ಮೇಲೆ ಅದಕ್ಕೆ 1 ಲೋಟ ನೀರು ಸೇರಿಸ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಅರ್ಧ ಲೋಟ ನೀರು ಸೇರಿಸ್ತಾ ಇದ್ದೀನಿ. ಅದು ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಾನು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ಟವ್ ಆನ್ ಮಾಡಿದ್ಮೇಲೆ ಪಾಕಕ್ಕೆ ರೆಡಿ ಆಗ್ತಾಯಿದೆ. ಪಾಕ ರೆಡಿ ಆದಮೇಲೆ ಅದು ಯಾವ ರೀತಿ ಬರುತ್ತೆ ಅಂತ ನೋಡಿ. ತುಂಬ ಎಳೆ ಪಾಕನೂ ಇರಬಾರ್ದು, ಗಟ್ಟಿ ಪಾಕನೂ ಇರಬಾರ್ದು. ಆ ಥರ ಮಾಡ್ಕೋಬೇಕು ನೋಡಿ. ನೀವು ಮಾಡೋದಂತೂ ಮರೀಲೇಬೇಡಿ, ತುಂಬ ಚೆನ್ನಾಗಿರುತ್ತೆ ರುಚಿ. ಇದು ಹೋಟ್ಲ್ಸ್ಗಿಂತ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಪುಡಿ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದು ಸೇರಿಸಿದ್ದೀವಿ. ಅದಾದಮೇಲೆ ಇವಾಗ ನೋಡಿ, ನೀಟಾಗಿ ಚೆನ್ನಾಗಿ ಕುದೀತಾ ಇದೆ. ಆ ಥರ ಕುದಿ ಆದಮೇಲೆ ಅದು ಪಾಕ ರೆಡಿ ಆಯಿತು. ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಇದು ಜಾಮೂನ್ ಮಿಕ್ಸು ಕಲಸಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನು ಉಂಡೆ ಥರ ಮಾಡ್ಕೊಳ್ಳೋಣ. ಉಂಡೆ ಆದರೂ ಮಾಡ್ಕೊಬೋದು, ಓವಲ್ ಶೇಪ್ ಆದರೂ ಮಾಡ್ಕೊಬೋದು, ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಬೋದು ಫ್ರೆಂಡ್ಸ್. ಇದು 400 ಗ್ರಾಮ್ ತೊಗೊಂಡಿದ್ದೀನಿ ನಾನು ಹಿಟ್ಟು. ನೋಡಿ, 350 to 400 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನೇ ಈ ಥರ ಉಂಡೆ ಮತ್ತು ಓವಲ್ ಶೇಪು ಎರಡೂ ಮಾಡಿಟ್ಕೊತಾ ಇದ್ದೀನಿ. ನೀವು ನೋಡಿ, ಮಾಡೋದಂತೂ ಮರೀಲೇಬೇಡಿ. ಹೋಟ್ಲಿಗಿಂತ ತುಂಬ ರುಚಿಯಾಗಿರುತ್ತೆ. ನಮ್ಮಮ್ಮ ಯಾವಾಗಲೂ ಹಬ್ಬಗಳಿಗೆ ಎಲ್ಲ ಮಾಡ್ತಾಯಿದ್ರು, ತುಂಬ ಜಾಸ್ತಿ, ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾಯಿದ್ವಿ. ಅದೇ ರೀತಿ ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ. ಹೋಟ್ಲಿಗಿಂತ ತುಂಬ ರುಚಿಯಾಗಿರುತ್ತೆ ನೋಡಿ. ಶೇಪ್ ಯಾವ ಥರ ಬೇಕಾದರೂ ಮಾಡ್ಕೊಬೋದು. ಇವಾಗ ಜಾಮೂನೆಲ್ಲ ರೆಡಿ ಆಯಿತು ನೋಡಿ. ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಂದು ಅರ್ಧ ಲೀಟ್ರ್ ಹಾಕ್ಕೋಬೇಕು. ಒಂದು ಅರ್ಧ ಲೀಟ್ರ್ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಕಾಯಕ್ಕಿಡೋಣ ನೋಡಿ. ಇದು ಎಣ್ಣೆ ಹಾಕಿದ್ದಾಯಿತು. ನಾವು ಈ ಎಣ್ಣೆ ಉಪಯೋಗಿಸ್ತೀವಿ. ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಇದು ನೋಡಿ, ಎಣ್ಣೆ ಕಾಯ್ತಾ ಇದೆ. ಅದಕ್ಕೆ ಒಂಚೂರು ಹಾಕಿ ನೋಡಿ, ಅದು ಮೇಲಕ್ಕೆ ಬರುತ್ತೆ. ಅದು ಗೊತ್ತಾಗುತ್ತೆ ಎಣ್ಣೆ ಕಾದಿದೆ ಅಂತ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು, ಇಲ್ಲಾಂದರೆ ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಇದು ಹಾಕ್ತಾಯಿದ್ದೀನಿ, ಜಾಮೂನೆಲ್ಲ ಹಾಕಿದ್ದೀನಿ. ಅದು ಲೈಟಾಗಿ ಗೋಲ್ಡನ್ ಬ್ರೌನ್ ಬರ್ತಾಯಿದೆ. ಅದು ಡಾರ್ಕ್ ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್. ಆ ಥರ ಬಂದರೆ ರುಚಿ ಚೆನ್ನಾಗಿರುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲೆಲ್ಲ ಬೆಂದಿರುತ್ತೆ, ಒಳಗೆಲ್ಲ ಹಸಿಯಾಗಿರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮು ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ನೋಡಿ. ಇವಾಗ ಜಾಮೂನ್ ರೆಡಿ ಆಯ್ತು. ಇನ್ನೇನು ಜಾಮೂನ್ ರೆಡಿ ಆದಮೇಲೆ ನಾವು ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಸೇರಿಸ್ತಾ ಇದ್ದೀನಿ. ಆ ಬಿಸಿ ಪಾಕಕ್ಕೆ ಹಾಕ್ಬಿಕೊಡ್ಬೇಕು. ಹಾಕಿದಾಗ ಅದು ನಾವು ಇನ್ನೊಂದು ಸಲ ಅದು ಬಾಣಲಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ, ಡೀಪ್ ಫ್ರೈ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಉಬ್ಬಿರುತ್ತೆ ನೋಡಿ. ಇವಾಗ ಹಾಕ್ತಾಯಿದ್ದೀನಿ ಮತ್ತೊಂದು ಸಲ. ಅದು ತುಂಬ ರುಚಿಯಾಗಿರುತ್ತೆ, ತುಂಬ ದಪ್ಪಕ್ಕೆ ಉಬ್ಬುತ್ತೆ. ನೀವು ಯಾವುದೇ ಸೈಜ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಸಣ್ಣ ಸೈಜ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜ್ ಮಾಡ್ಕೊತಾ ಇದ್ದೀನಿ ನೋಡಿ. ಮತ್ತೊಂದು ಸಲ ಹಾಕಿದ್ದು ರೆಡಿ ಆಯ್ತು. ಇವಾಗ ಅದನ್ನು ಮತ್ತೆ ಅದು ಪಾಕ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಸೇರಿಸ್ಕೊಳ್ಳೋಣ. ನೀವು ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ ನೋಡಿ. ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಇವಾಗ ನಮ್ಮ ಮನೇಲಂತೂ ಕಾಯ್ತಾ ಇದ್ದಾರೆ, ಯಾವಾಗಪ್ಪ ಬಿಸಿ ಜಾಮೂನ್ ತಿಂತೀವಿ ಆ ಥರ ಎಲ್ಲ ಕಾಯ್ತಾ ಇದ್ದಾರೆ. ಇವಾಗ ನಾನು ಸರ್ವ್ ಮಾಡೋದಂದೇ ಬಾಕಿ. ಇನ್ನೊಂದು 1/4 ಗಂಟೆ 20 ನಿಮಿಷ ಅದು ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಪಾಕದಲ್ಲಿ ಅದು ಬಿಟ್ಟರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಪಾಕ ಎಲ್ಲ ಹೀರ್ಕೊಂಡು ನಾನು ಹಾಕಿದ್ದೀನಲ್ಲ ಅದರ ಡಬಲ್ ಸೈಜ್ ಆಗುತ್ತೆ ಅದು ನೋಡಿ. ಇವಾಗ ಅದಕ್ಕೆಲ್ಲ ಮೇಲೆಲ್ಲ ಪಾಕ ಹಾಕ್ತಾಯಿದ್ದೀನಿ.
ಬಿಸಿ ಬಿಸಿ ಇರುವಾಗಲೇ ಆ ಪಾಕ ಹಾಕಿದ್ರೆ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಒಂದು 15 ನಿಮಿಷ ಬಿಟ್ಬಿಡಿ. ಆಮೇಲೆ ಬಿಸಿಯಾಗಿದ್ದಾಗಲೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿ ಮತ್ತೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮಗು ಕೊಡ್ತೀನಿ ನೋಡಿ ಹೇಗಿದೆ ಟೇಸ್ಟ್ ನೋಡಿ ಹೇಳ್ತಾಳೆ. ಬಿಸಿ ಬಿಸಿ ಜಾಮೂನ್ ಇವಾಗ ರೆಡಿಯಾಗಿರೋದು ನಮ್ಮ ಮಗು ಕೊಡ್ತೀನಿ ನೋಡಿ. ಅವಳು ನೋಡಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾಳೆ ಹೇಗಿದ್ಯಮ್ಮ ಅಂತ ಕೇಳ್ತೀನಿ. ಹೇಗಿದ್ಯಮ್ಮ, ಹೇಗಿದೆ ಅಂತ ಹೇಳಮ್ಮ. ತುಂಬಾ ಚೆನ್ನಾಗಿದೆ. ಇದಂತೂ ಹೋಟ್ಲಲ್ಲಿ ಮಾಡೋ ಗುಲಾಬ್ ಜಾಮೂನ್ಗಿಂತಾನು ಈ ಮನೇಲಿ ಮಾಡಿರೋದೇನೆ ತುಂಬಾ ಅದ್ಭುತವಾಗಿದೆ. ನಂಗೆ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.